ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಾನು ಮೊದಲನೇ ದಿವಸವೇ ಹೇಳಿದ್ದೆ, ಯಾವ ಪುಸ್ತಕಕ್ಕೆ ರಕ್ಷಣಾ ಇಲಾಖೆ ಅನುಮತಿಯನ್ನೇ ಕೊಟ್ಟಿಲ್ಲವೋ, ಯಾವ ಪುಸ್ತಕವನ್ನು ಹೊರಗಡೆ ತೋರಿಸುವ ಹಾಗಿಲ್ಲವೋ ಭಾರತದ ಭದ್ರತೆಯ ದೃಷ್ಟಿಯಿಂದ, ಯಾವ ಪುಸ್ತಕವನ್ನು ಇಟ್ಟುಕೊಳ್ಳುವುದು ಕೂಡ ಅಪರಾಧವೋ ಅಂಥ ಪುಸ್ತಕವನ್ನು ಉಲ್ಲೇಖಿಸಿ ಅದು ಕೂಡ ಸಂಸತ್ತಿನಲ್ಲಿ ಪ್ರದರ್ಶಿಸ್ತಾ ಅದರ ಹೊರಭಾಗದಲ್ಲಿ ಅದನ್ನು ಜನರಿಗೆ, ಮಾಧ್ಯಮದವರೆದುರಿಗೆ ತೋರಿಸಿ ಈ ದೇಶದ ಕಾನೂನನ್ನು ಗಾಳಿಗೆ ತೂರಿದ್ದಾರೆ ರಾಹುಲ್ ಗಾಂಧಿ. ಇವರ ಮೇಲೆ ಯಾಕೆ ಕಾನೂನು ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ? ಇದು ನನ್ನ ಪ್ರಶ್ನೆಯಾಗಿತ್ತು. ಈಗ ಅದಕ್ಕೆ ಉತ್ತರ ದೊರಕಿದೆ. 2 ಕಡೆ ಕೇಸ್ ಹಾಕಲಾಗಿದೆ ರಾಹುಲ್ ಗಾಂಧಿಯವರ ಮೇಲೆ ಮತ್ತು ಪೆಂಗ್ವಿನ್ ಇಂಡಿಯಾ ಮೇಲೆ. ನೋಡಿ, ಭಾಳ ಮಜಾ ಇದೆ ಅದು. ಯಾವ ವ್ಯಕ್ತಿ ರಾಹುಲ್ ಗಾಂಧಿಯವರ ಪೌರತ್ವವನ್ನು ಪ್ರಶ್ನಿಸ್ತಾ ಅಲಹಾಬಾದ್ ಹೈಕೋರ್ಟ್ನಿಂದ, ಲಖನೌ ಪೀಠದಿಂದ ಹಿಡಿದು ದಿಲ್ಲಿಯ ಹೈಕೋರ್ಟು, ಸುಪ್ರೀಂ ಕೋರ್ಟ್ವರೆಗೂ ನಿರಂತರವಾಗಿ ಅಲೆದಾಡ್ತಾ ಇದಕ್ಕೊಂದು ತಾರ್ಕಿಕ ಅಂತ್ಯ ನೀಡಲೇಬೇಕು ಅಂತ ತೀರ್ಮಾನ ಮಾಡಿದಾರೋ ಅಂಥ ವಿಘ್ನೇಶ್ ಶಿಶಿರವರು ಪಾರ್ಲಿಮೆಂಟ್ರಿ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನಲ್ಲಿ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ 1923 ಪ್ರಕಾರ, ಅಂದರೆ ದೇಶದ ರಹಸ್ಯ ವಿಚಾರಗಳನ್ನು ಬಹಿರಂಗಗೊಳಿಸಿದಂಥ ಆರೋಪದ ಮೇರೆಗೆ ರಾಹುಲ್ ಗಾಂಧಿಯವರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ನಾವೆಲ್ಲ ಹೇಳ್ತೀವಿ ಇಮ್ಯುನಿಟಿ ಅಂತ ಹೇಳ್ತೀವಿ. ಸಂಸತ್ ಭವನದ ಒಳಗಡೆ ನಡೆಯುವಂಥ ಎಲ್ಲ ಕೃತ್ಯಗಳು ಕೂಡ ಇಮ್ಯುನಿಟಿಗೆ ಒಳಪಟ್ಟಿರ್ತವೆ. ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಅಲ್ಲಿ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಬೇಕು ಅಂದರೆ ಅಲ್ಲಿರುವಂಥ ಯಾರಿರ್ತಾರೆ, ಚೇರ್ಪರ್ಸನ್, ಅವರು ಅದನ್ನು, ಸ್ಪೀಕರ್ ಯಾರಿರ್ತಾರೆ, ಸ್ಪೀಕರ್ ಅವರು ಅವ್ರ ಮೇಲೆ ಕ್ರಮ ಕೈಗೊಳ್ಳಬಹುದು, ಹಕ್ಕುಚ್ಯುತಿ ಮಾಡಬಹುದು, ಶಿಸ್ತು ಉಲ್ಲಂಘನೆ ಅಂತ ಮಾಡಬಹುದು, ಅವ್ರನ್ನ ಸಸ್ಪೆಂಡ್ ಮಾಡಬಹುದು, ಅನರ್ಹಗೊಳಿಸ್ಬೋದು. ಎಲ್ಲ ಮಾಡುವಂಥ ಸಂಪೂರ್ಣ ಪರಮಾಧಿಕಾರ ಸ್ಪೀಕರ್ಗೆ ಮತ್ತು ರಾಜ್ಯಸಭೆಯಲ್ಲಿ ಸಭಾಪತಿಯವರಿಗೆ ಇರುತ್ತೆ. ಹೊರಗಡೆ ಕೋರ್ಟ್ನಲ್ಲಿ ಅದರ ಬಗ್ಗೆ ಪ್ರಸ್ತಾಪ ಮಾಡೋ ಹಾಗಿಲ್ಲ. ಈ ಪ್ರಕರಣದ ಔಚಿತ್ಯ ಮತ್ತು ಸೂಕ್ಷ್ಮತೆಯನ್ನು ಗಮನಿಸಿ ನೋಡಿ. ಮೊದಲನೇದಾಗಿ ರಾಹುಲ್ ಗಾಂಧಿಯವರು ರಾಷ್ಟ್ರಪತಿಯವರ ವಂದನಾ ನಿರ್ಣಯದ ಮೇಲೆ ನಡೆಯುವಂಥ ಮಾತಿಗೆ ಯಾವ ಭಾಷಣ ಇರುತ್ತೆ, ಅಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ರಾಷ್ಟ್ರಪತಿಯವರ ವಂದನಾ ನಿರ್ಣಯದ ಮೇಲೆ ಮಾತಾಡಬೇಕಾಗಿತ್ತು. ಅವರು ಇದ್ದಕ್ಕಿದ್ದ ಹಾಗೆ ಒಂದು ಪ್ರಕಟಿತ ಪ್ರತಿಯನ್ನು ಹಿಡ್ಕೊಂಬಂದರು. ಅದು ಈ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕ ಆಗಿರಲಿಲ್ಲ. ಕಾರ್ವಾನ್ ಅನ್ನುವಂಥ ಮ್ಯಾಗ್ಝಿನ್ ಹಿಡ್ಕೊಂಬಂದಿದ್ರು ಅವರು. ಈ ಕಾರ್ವಾನ್ ಮ್ಯಾಗ್ಝಿನ್ನಲ್ಲಿ ಈ ಪುಸ್ತಕದ ಬಗ್ಗೆ ಇರುವಂಥ ಮಾಹಿತಿಯನ್ನು ಅವರು ಲೋಕಸಭೆಯಲ್ಲಿ ಮಾತನಾಡಲಿಕ್ಕೆ ಬಯಸಿದರು. ಇದ್ದಕ್ಕಿದ್ದ ಹಾಗೆ ಒಂದು ಕಡೆ ರಾಜನಾಥ್ ಸಿಂಗ್, ಇನ್ನೊಂದು ಕಡೆ ಅಮಿತ್ ಶಾ ಇದ್ದು ಈ ರೀತಿ ಮಾತನಾಡುವ ಹಾಗಿಲ್ಲ, ಯಾಕಂದರೆ MOD ಅದನ್ನು ಕ್ಲಿಯರ್ ಮಾಡಿಲ್ಲ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅದರ ಪೂರ್ವಾನುಮತಿ ಅಗತ್ಯ ಇರುತ್ತೆ. ಯಾವುದೇ ಒಂದು ಸೇನಾ ಅಧಿಕಾರಿಯ ಪುಸ್ತಕವನ್ನು ಪಬ್ಲಿಷ್ ಆಗೋಕ್ಕಿಂತ ಮುಂಚೆ ಅದಕ್ಕೆ ಪೂರ್ವಾನುಮತಿ ಅಗತ್ಯ ಇರುತ್ತೆ. ಅದು ಅಪ್ರಕಟಿತ ಪುಸ್ತಕ, ಅದನ್ನು ನೀವು ಇಲ್ಲಿ ಪ್ರಸ್ತಾಪ ಮಾಡೋ ಹಾಗಿಲ್ಲ ಅಂತಾರೆ. ಇದು ಯೋಗ್ಯವಾದ ಮಾತು ಅಂಥೇಳಿ ಓಂ ಪ್ರಕಾಶ್ ಬಿರ್ಲಾ ಅವರು ಕೂಡ ಅವ್ರು ಮಾತಾಡಲಿಕ್ಕೆ ತಡೆ ಒಡ್ತಾರೆ. ಸಭಾತ್ಯಾಗ ಆಗುತ್ತೆ, ಗಲಾಟೆ ಆಗುತ್ತೆ. ಮಾರನೇ ದಿವಸ ರಾಹುಲ್ ಗಾಂಧಿ ಅವರು ಪುಸ್ತಕವನ್ನೇ ಕೈಯಲ್ಲಿ ಹಿಡ್ಕೊಂಬಂದ್ಬಿಡ್ತಾರೆ. ಪುಸ್ತಕ ಪಬ್ಲಿಷ್ ಆಗಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ನೋಡಿ, ನನ್ನ ಕೈಯಲ್ಲಿ ಪುಸ್ತಕ ಇದೆ, ಇದು ನೋಡಿ, ಇಲ್ಲಿ ಪುಸ್ತಕ ಇದೆ ಅಂತ ಮಾಧ್ಯಮದವರೆದುರಿಗೆ ದೊಡ್ಡದಾಗಿ ಬಿಂಬಿಸಲಿಕ್ಕೆ ಶುರು ಮಾಡ್ತಾರೆ. ಯಾವ ಅಪರಾಧವನ್ನು ಬಹಿರಂಗವಾಗಿ ಈ ರೀತಿ ಮಾಡಿದ್ದಾರೋ ರಾಹುಲ್ ಗಾಂಧಿ, ಇದಕ್ಕೆ ಶಿಕ್ಷೆ ಕೊಡದೇ ಇರೋಕ್ಕಂತೂ ಸಾಧ್ಯವೇ ಇಲ್ಲ. ಯಾಕೆಂದರೆ ಇದು ರೆಡ್ ಹ್ಯಾಂಡಾಗಿ ನಡೆದಂಥದ್ದು. ಇದು ಜೊತೆಗೆ ಸಂಸತ್ತಿನ ಒಳಗಡೆ ನಡೆಯಲಾರದೆ ಸಂಸತ್ತಿನ ಹೊರಗಡೆ ಮಕರ ದ್ವಾರದಲ್ಲಿ ನಡೆದಂಥ ಪ್ರಕ್ರಿಯೆ ಇದು. ಆಮೇಲೆ ಯಾರಿಗೋ ತೋರಿಸಿದ್ದಲ್ಲ, ಮಾಧ್ಯಮದವರು ಎದುರಿಗೆ ತೋರಿಸಿದ್ದಾರೆ. ಮಾಧ್ಯಮದವರು ಅದನ್ನು TV ಗಳಲ್ಲಿ ಬಿತ್ತರಿಸಿದ್ದಾರೆ. ಮೊದಲನೇದಾಗಿ ಈ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ 1923 ಪ್ರಕಾರ ಪುಸ್ತಕವನ್ನು ತೋರಿಸೋದಲ್ಲ, ಅದನ್ನು ಇಟ್ಟುಕೊಳ್ಳುವುದು ಕೂಡ ಅಪರಾಧ. ಜೊತೆಗೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ, ಡಿಜಿಟಲ್ ಮಾಧ್ಯಮದಲ್ಲಿ ಅದರ ಕುರಿತು ಮಾತನಾಡುವುದು ಕೂಡ ಅಪರಾಧ. ಹೀಗಿರುವಾಗ ಆ ಪುಸ್ತಕದ ಒಳಗಡೆ ಇರುವಂಥ ವಾಕ್ಯಗಳನ್ನು ಶಬ್ದಶಃ ರಾಹುಲ್ ಗಾಂಧಿಯವರು ಮಾಧ್ಯಮದವರು ಎದುರಿಗೆ ಓದ್ತಾರೆ. ಜನರಲ್ MM ನರವಣೆ ಏನಂತ ಬರೆದಿದ್ದಾರೆ ಅಂತ. ಅಲ್ಲೇನು ದೊಡ್ಡ ಕಡದ ಕಟ್ಟೆ ಹಾಕುವಂಥದ್ದೇನು ಬರೆದಿಲ್ಲ. ಅದರಲ್ಲಿ ಏನು ನರೇಂದ್ರ ಮೋದಿಯವರು ಹೆದರ್ಕೊಂಡು ಓಡಿ ಹೋಗ್ಬಿಟ್ರು, ನರೇಂದ್ರ ಮೋದಿಯವರು ಉತ್ತರ ಪೌರುಷ ಹಾಗೆ ಅಂಥದ್ದು ಏನು ಬರೆದದ್ದಲ್ಲ. ಅದು ಟ್ಯಾಂಕರ್ ಬರ್ತಾಯಿತ್ತು, ನೀವು ಅಲ್ಲಿ ಏನು ಔಚಿತ್ಯ ಅನಿಸುತ್ತೋ ಅದನ್ನು ಮಾಡಿ ಕಾರ್ಯಾಚರಣೆ ಅಂತ ಹೇಳಿರ್ತಾರೆ. ಅದನ್ನೇ ಹೇಳಬೇಕು, ಬೇರೆ ಇನ್ನೇನು ಹೇಳೋಕ್ಕಾಗತ್ತೆ. ಇದೇ ರಾಹುಲ್ ಗಾಂಧಿಯವರು ಸೇನೆಯವರಿಗೆ ನೀವು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಆರೋಪ ಮಾಡಿದ ಮನುಷ್ಯ. ಈಗ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಬಿಟ್ಟರೆ
ಹೆದರ್ಕೊಂಡು ಓಡೋದ್ರಿ, ಅವ್ರ ಮೇಲೆ ಜವಾಬ್ದಾರಿ ಹಾಕಿದ್ರಿ ಅಂತ ಈಗ ಹೇಳ್ತಾರೆ. ನಾಳೆ ಆಗುವಂಥ ಎಲ್ಲ ಫಲಶ್ರುತಿಗೂ ಜವಾಬ್ದಾರಿ ನರೇಂದ್ರ ಮೋದಿ ಅವರಾಗಿರ್ತಾರೆ. ಜನರಲ್ ನರವಣೆ ಆಗೋದಿಲ್ಲ. ಯುದ್ಧ ಆದರೆ, ಯುದ್ಧ ಆಗಿ ಸೋತರೆ, ಯುದ್ಧ ಆಗಿ ಗೆದ್ದರೆ, ಯುದ್ಧದ ಸಂಧಾನ ಆದರೆ ಎಲ್ಲದಕ್ಕೂ ಕೂಡ ಪ್ರಧಾನಿ ಹೊಣೆಯಾಗಿರ್ತಾರೆ. ಉದಾಹರಣೆಗೆ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭ 93,000 ಜನ ಸೈನಿಕರು ಶರಣಾಗತಿಯಾದ ಸಂದರ್ಭದಲ್ಲಿ ಇಡೀ ಪ್ರಕ್ರಿಯೆಯನ್ನೇ ಉಲ್ಟಾ ಮಾಡಿಬಿಟ್ರು. ವಾಪಸ್ ಸೈನಿಕರನ್ನು ಬಿಟ್ಬಿಡಲಾಯಿತು. ಎಲ್ಲಿಯಾದರೂ ಇದು ಸಾಧ್ಯನಾ? ಮತ್ತು ಯಾವ ವಿಷಯಕ್ಕಾಗಿ ಯುದ್ಧವನ್ನು ಮಾಡಲಾಗಿತ್ತೋ ಅದರ ಲಾಭವನ್ನು ಪಡೆಯಲಾರದೆ ಸಂಧಾನ ಮಾಡಿಕೊಂಡ್ರೆ ಅದಕ್ಕೇನು ಅರ್ಥ ಇರುತ್ತೆ? ಅಂಥವೆಲ್ಲ ಇವರ ಅಜ್ಜಿ ಮುತ್ತಜ್ಜ ಎಲ್ಲರೂ ಇದೇ ಕೆಲಸ ಮಾಡಿದ್ದು. ಈಗ ನರೇಂದ್ರ ಮೋದಿಯವರು ಫೋನ್ ಎತ್ತಲಿಲ್ಲ, ನರೇಂದ್ರ ಮೋದಿಯವರು ಮಾತಾಡಲಿಲ್ಲ ಅಂಥೇಳಿ ಇವರು ಪ್ರಸ್ತಾವ. ನಿನ್ನೆ ಸೋಮವಾರ ಕೂಡ ಇದೇ ರೀತಿಯ ಗಲಾಟೆಯನ್ನು ನಿರಂತರವಾಗಿ ರಾಹುಲ್ ಗಾಂಧಿ ಮಾಡಿದರು. ಮತ್ತು ಯಥಾ ಪ್ರಕಾರ ಬಜೆಟ್ ಬಗ್ಗೆ ಚರ್ಚೆ ಆಗಬೇಕು, ಬಜೆಟ್ ಬಗ್ಗೆ ಮಾತಾಡೋದಿಲ್ಲ, ನರವಣೆ ಪುಸ್ತಕವನ್ನು ಓದ್ತೀನಿ. ಈತನಿಗೆ ಯಾವುದೋ ಒಂದು ಈ ರೀತಿಯಾದಂಥ ಅಸ್ತ್ರ ಸಿಕ್ಬಿಟ್ರೆ ಇಡೀ ಅಧಿವೇಶನವನ್ನು ಹೇಗೆ ಹಾಳು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿರುವಂಥ ವ್ಯಕ್ತಿ ರಾಹುಲ್ ಗಾಂಧಿ. ಈಗೇನಾಗಿದೆ, 2 ಪ್ರಕರಣಗಳನ್ನು ಇವ್ರ ಮೇಲೆ ದಾಖಲು ಮಾಡಲಾಗಿದೆ. ಒಂದು 4/2/2026 ರಾಹುಲ್ ಗಾಂಧಿಯವರು ಸಂಸತ್ತಿನ ಹೊರಭಾಗದಲ್ಲಿ ಸಾರ್ವಜನಿಕವಾಗಿ ಅಪ್ರಕಟಿತವಾದಂಥ 4 ಡೆಸ್ಟಿನಿ ಆಫ್ ಸ್ಟಾರ್ಸ್ ಎನ್ನುವಂಥ ಜನರಲ್ MM ನರವಣೆ ಅವರ ಪುಸ್ತಕವನ್ನು ಸಾರ್ವಜನಿಕವಾಗಿ ತೋರಿಸಿದ್ದಾರೆ ಮತ್ತು ಉದ್ಧರಿಸಿದ್ದಾರೆ. ಇದು ಕಾನೂನು ರೀತಿ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ 1923 ಪ್ರಕಾರ ಅಪರಾಧ ಆಗಿರುವುದರಿಂದ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ವಿಘ್ನೇಶ್ ಶಿಶಿರನ್ನವರು ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸನ್ನು ದಾಖಲು ಮಾಡಿದ್ದಾರೆ. 8/2/2026 ದಾಖಲು ಮಾಡಿದ್ದಾರೆ. ಪೆಂಗ್ವಿನ್ ಇಂಡಿಯಾ ಏನು ಹೇಳುತ್ತೆ, ಪೆಂಗ್ವಿನ್ ಪಬ್ಲಿಕೇಶನ್ ಅವ್ರು ಮಾಡಿದ್ದದು. ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾ ಅಂತ ಕಂಪನಿ ಹೆಸರು. ಅವರೇನು ಹೇಳ್ತಾರೆ, ನಾವು ಈ ಪುಸ್ತಕವನ್ನು ಪ್ರಕಟಿಸಿಲ್ಲ, ಈ ಪುಸ್ತಕದ ಮೇಲಿನ ಹಕ್ಕು ಸ್ವಾಮ್ಯ ನಮ್ಮ ಬಳಿ ಇದೆ, ನಮ್ಮ ಅನುಮತಿ ಇಲ್ಲದೆ ಈ ಪುಸ್ತಕವನ್ನು ಯಾರು ತೋರಿಸಿದ್ದಾರೋ ಮತ್ತು ಯಾರು ಉದ್ಧರಿಸಿದ್ದಾರೋ ಮತ್ತು ಯಾರು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಿಂಟ್ PDF ಅನ್ನು ಬಿಡುಗಡೆ ಮಾಡಿದ್ದಾರೋ ಅವ್ರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ ಅಂತ ಪೆಂಗ್ವಿನ್ ರ್ಯಾಂಡಮ್ ಇಂಡಿಯಾ ಲಿಮಿಟೆಡ್ ಅವರು ಕೂಡ ಘೋಷಿಸಿದ್ದಾರೆ. ಜೊತೆಗೆ ಡೆಲ್ಲಿ ಪೊಲೀಸ್ ಸ್ಪೆಷಲ್ ಬ್ರ್ಯಾಂಚ್ ಅಂತ ಸ್ಪೆಷಲ್ ಸೆಲ್ ಅವರು ಸುವೋಮೋಟೋ ಕೇಸನ್ನು ಹಾಕಿದ್ದಾರೆ. ಏಕೆಂದರೆ MODಯ ಅನುಮತಿಯನ್ನಿಲ್ಲದೆ, ಮ್ಯಾಂಡೇಟರಿ ಕ್ಲಿಯರೆನ್ಸ್ ಫ್ರಮ್ MOD ಮಿನಿಸ್ಟರ್ ಆಫ್ ಡಿಫೆನ್ಸ್ ಇಲ್ಲದೆ ಒಂದು ದೇಶದ ಸಾರ್ವಭೌಮತೆ ಮತ್ತು ಭದ್ರತೆಗೆ ಧಕ್ಕೆ ತರುವಂಥ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದರಿಂದಾಗಿ ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತ ಸುವೋಮೋಟೋ ಕೇಸನ್ನು FIR ಹಾಕಲಾಗಿದೆ. ರಾಹುಲ್ ಗಾಂಧಿಯವರು ಯಾವುದನ್ನು ಈ ರೀತಿ ನರೇಂದ್ರ ಮೋದಿ ಅವರಿಗೆ ಹಗ್ಗ ಕಟ್ಟಿ ಸಿಕ್ಕಾಕ್ಸ್ತೀನಿ ಅಂತ ಪ್ರಯತ್ನ ಮಾಡ್ತಾರೋ ಅದರಲ್ಲಿ ತಾವೇ ಸಿಕ್ಕಾಕೋತಾರೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ. ಸೆಲ್ಫ್ ಗೋಲ್ ಅಂತ ಹೇಳ್ತಾರೆ ಅವರು. ಸೆಲ್ಫ್ ಗೋಲ್ ಹೊಡ್ಕೊಳ್ಳೋದ್ರೆ ನಂಬರ್ 1 ಅವರು. ಕೇಸ್ ಏನಾಗೋದಿಲ್ಲ, ನಾನು ಇದನ್ನು ಮೀರಿದವನು, ಈ ದೇಶದ ಕಾನೂನು ನನ್ನನ್ನು ಒಳಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಯಾವ ಪೊಲೀಸರು ಬಂಧಿಸ್ಲಿಕ್ಕಾಗೋದಿಲ್ಲ ಅನ್ನೋಂಥ ಅಹಂಕಾರ ಅವ್ರಿಗೆ ಬೇಕಾದಷ್ಟಿದೆ. ಆದರೆ ಒಂದು ಸಮಯ ಬರುತ್ತೆ, ಆ ಸಮಯ ಬಂದಾಗ ರಾಹುಲ್ ಗಾಂಧಿ ಅಲ್ಲ ಯಾರೇ ಇದ್ದರೂ ಕೂಡ ಕಾನೂನಿಗೆ ತಲೆಬಾಗಬೇಕಂತ ಅನಿವಾರ್ಯತೆ ಬರುತ್ತೆ. ಆ ದಿನಗಳು ಬಂದೇ ಬರ್ತವೆ ಅನ್ನುವಂಥ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.